ರಾಜ್ಯ ಬಿಜೆಪಿಯ ಪರಿಸ್ಥಿತಿಯ ಬಗ್ಗೆ BL ಸಂತೋಷ್ ಒಂದು ಚುಟುಕಾದ ಕುಟುಕು ಮಾತನ್ನ ಹೇಳಿದ್ದಾರೆ. ಇದು ಬಿಜೆಪಿಗೆ ಎಚ್ಚರಿಕೆಯ ಕರೆಗಂಟೆ ರೀತಿ ಇದೆ, ಹಾಗೆ ಮಾರ್ಗದರ್ಶನದ ರೀತಿ ಇದೆ. ಇಲ್ಲಿ ಬಿಜೆಪಿಯವರು ನೀವು ಇದೇ ರೀತಿಯಲ್ಲಿ ಇದ್ರೆ ಮುಂದಿನ ಚುನಾವಣೆ ಗೆಲ್ತೀರಾ, ಅಧಿಕಾರಕ್ಕೆ ಬರ್ತೀರಾ? ಸಾಧ್ಯನೇ ಇಲ್ಲ. ನೀವು ಸುಮ್ಮನಿದ್ರೆ ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದು ಬಿಡಬಹುದು, ನೀವು ಸುಮ್ಮನಿದ್ರೆ ಬೇಕಾದ್ರೆ ಅಧಿಕಾರಕ್ಕೆ ಬರಬಹುದು. ಆದ್ರೆ ಈಗಿರೋ ರೀತಿ ಇದ್ರೆ ಖಂಡಿತ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅನ್ನೋ ಮಾತನ್ನ BL ಸಂತೋಷ್ ಹೇಳಿದ್ದಾರೆ. ಅದನ್ನೇ ಚುಟುಕು ಮಾತನ್ನ ಕುಟುಕುವ ರೀತಿಯಲ್ಲಿ ಹೇಳಿರೋದು. ಬಿಜೆಪಿಗೆ ಇದು ಎಚ್ಚರಿಕೆಯ ಕರೆಗಂಟೆ. ಈ ಮಾತನ್ನ ವಿಸ್ತಾರವಾಗಿ ನೋಡಬೇಕಾದಂತ ಅಗತ್ಯ ಬಿಜೆಪಿಗಿದೆ. ಯಾಕಂದ್ರೆ ಬಿಜೆಪಿ ಈಗಿರುವ ರೀತಿ ಇದೆಯಲ್ಲ, ಇದು ಖಂಡಿತ ರಾಜ್ಯದಲ್ಲಿ ಬಿಜೆಪಿಯನ್ನ 2028ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರೋದಿಲ್ಲ. ಇಲ್ಲಿ ಮನೆಯೊಂದು 100 ಬಾಗಿಲು ಅಂತ ಆಗಿದೆ. ಒಂಥರ 3 ಬಾಗಿಲು, ಇನ್ನೊಂಥರ 100 ಬಾಗಿಲಾಗಿದೆ. ಇದರಿಂದಾಗಿ ಊರು ಬಾಗಿಲಾಗೋದ್ರಲ್ಲಿ ಅನುಮಾನ ಇಲ್ಲ. ಯಾರು ಬೇಕಾದ್ರೂ ಬರ್ತಾರೆ, ಯಾರು ಬೇಕಾದ್ರೂ ಹೋಗ್ತಾರೆ, ಯಾರು ಬೇಕಾದ್ರೂ ಮಾತಾಡ್ತಾರೆ, ಯಾರು ಬೇಕಾದ್ರೂ ವಿರೋಧ ಮಾಡ್ತಾರೆ. ಇದರಿಂದಾಗಿ ಬಿಜೆಪಿಯ ಒಳಗೇನೆ ಒಗ್ಗಟ್ಟಿಲ್ಲ, ಒಮ್ಮತ ಇಲ್ಲ. ನೀವ್ ಹೇಗೆ ಕಾಂಗ್ರೆಸ್ ಅನ್ನ ಎದುರಿಸ್ತೀರಾ ಅನ್ನೋ ಪ್ರಶ್ನೆಯನ್ನ BL ಸಂತೋಷ್ ಕೇಳಿದ್ದಾರೆ. ಬಿಜೆಪಿ ಒಗ್ಗಟ್ಟಾಗಿದೆ ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಬಿಜೆಪಿಯ ನಾಯಕರುಗಳು ಒಗ್ಗಟ್ಟಾಗಿದ್ದೀವಿ ಅಂತ ಅನ್ನೋರಿಗೆ ಶಕ್ತಿ ಇಲ್ಲ, ಶಕ್ತಿ ಇರೋರು ಒಗ್ಗಟ್ಟಾಗಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಏನು ಉಚ್ಚಾಟನೆ ಆಗಿರುವಂತ ಯತ್ನಾಳ್ ಒಂದು ಕಡೆ ಆದ್ರೆ, ಹಾಗೆ ಬಿಜೆಪಿಯಿಂದ ತಟಸ್ಥರಾಗಿರುವಂತ ಬಣ ಒಂದು ಕಡೆ ಇದೆ, ಮತ್ತೊಂದು ಕಡೆ BY ವಿಜಯೇಂದ್ರ ಬಣ ಇದೆ. ವಿಜಯೇಂದ್ರ ಬಣಕ್ಕೆ ದೊಡ್ಡ ಶಕ್ತಿ ಕಾಣಿಸ್ತಾ ಇಲ್ಲ. ಅಲ್ಲಿ ಯಾವ ಹಿರಿಯ ನಾಯಕರು ಅವ್ರ ಜೊತೆಗಿಲ್ಲ, ಅಥವಾ ಪವರ್ಫುಲ್ ಲೀಡರ್ಗಳಿಲ್ಲ, ಅಥವಾ ಸ್ಟಾರ್ ಕ್ಯಾಂಪೈನರ್ಸ್ ಇಲ್ಲ. ಇವರು ಒಂದು ದಿಕ್ಕಲ್ಲಾದ್ರೆ ಮತ್ತೊಂದು ದಿಕ್ಕಲ್ಲಿ ಯತ್ನಾಳ್, ಪ್ರತಾಪ್ ಸಿಂಹ, ಹಾಗೆ ಈಶ್ವರಪ್ಪ, ಈ ರೀತಿ ಬಿಜೆಪಿಯಿಂದ ಒಂಥರ ಬಂಡಾಯ ಎದ್ದಿರುವಂತವ್ರು, ಬಿಜೆಪಿಯಿಂದ ಹೊರಗೋಗಿರುವಂತವ್ರು, ಇವರು ಪವರ್ಫುಲ್ ಆಗಿ ಮಾತಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಇವರ ದನಿಯೇ ಜೋರಾಗಿ ಕೇಳಿಸ್ತಾ ಇದೆ. ರಾಜ್ಯಾದ್ಯಂತ ಹಿಂದುತ್ವದ ಅಲೆ ಹೇಳ್ತಾ ಇರುವಾಗ, ಯಾಕೆಂದ್ರೆ ಕಾಂಗ್ರೆಸ್ ನಿರಂತರವಾಗಿ ಹಿಂದೂಗಳನ್ನು ತುಳಿಯುವಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಇವರೆಲ್ಲರೂ ಕೂಡ ದನಿ ಎಬ್ಬಿಸ್ತಾ ಇದ್ದಾರೆ. ಆ ದನಿಗೆ ಒಂಥರ ಸಾಕ್ಷೀಕರಿಸುವ ಹಾಗೆ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಮಾಡಿಸ್ತಾ ಇರೋದು, ಹಾಗೆ ಗಲಭೆಗಳಾಗ್ತಾ ಇರುವಂತದ್ದು, ಗಣೇಶ ಪ್ರೊಸೆಷನ್ ಮೇಲೆ ದಾಳಿಗಳಾಗಿರುವಂತದ್ದು, ಈ ರೀತಿ ಹಲವು ಘಟನೆಗಳಲ್ಲಿ ಮುಸ್ಲಿಂ ಹಾಗೆ ಕ್ರಿಶ್ಚಿಯನ್ ಧರ್ಮವನ್ನ ಓಲೈಸುವಂತ, ಹಾಗೆ ಹಿಂದೂಗಳನ್ನ ಕಡೆಗಣಿಸುವಂತ ಕೆಲಸ ನಿರಂತರವಾಗಿ ಆಗ್ತಾ ಇರೋದನ್ನ ದನಿ ಎತ್ತಿ ಅದರ ವಿರುದ್ಧ ಮಾತಾಡ್ತಾ ಇರುವಂತ ಪ್ರತಾಪ್ ಸಿಂಹ ಹಾಗೆ ಯತ್ನಾಳ್ ಅವರಂತ ನಾಯಕರುಗಳಿಗೆ ದೊಡ್ಡ ಶಕ್ತಿ ಸಿಗ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿ ಅದರ ಬಗ್ಗೆ ಸಂಘಟನಾತ್ಮಕವಾಗಿ ಹೋರಾಟ ಮಾಡಕ್ ಹೊರಟ್ರು ಕೂಡ ಜನ ಅಲ್ಲಿ BY ವಿಜಯೇಂದ್ರ ಆಗಿರ್ಲಿ, R ಅಶೋಕ್ ಅವರಿಗೆ ಅಂತ ದೊಡ್ಡ ಬೆಂಬಲವನ್ನು ಕೊಡ್ತಾ ಇಲ್ಲ. ಯತ್ನಾಳ್ ಅಂತ ಇದ್ದಾರೆ. ಜನರಿಗೆ ಒಂದು ರೆವಲ್ಯೂಷನರಿ ಆದಂತ ಆಕ್ಷನ್ ಬೇಕಾಗಿದೆ. ಈಗ ಸಿದ್ದರಾಮಯ್ಯನವ್ರು ಹೇಗೆ ತುಂಬಾ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾರೋ, ಈಗ ಜಾತಿಗಳ ವಿಚಾರದಲ್ಲಿ ಜಾತಿ ಗಣತಿ ಅಂತ ಬಂದಾಗ ಅಲ್ಲಿ ಒಂದಷ್ಟು ಕ್ರಿಶ್ಚಿಯನ್ ಕನ್ವರ್ಟೆಡ್ ಮತಾಂತರ ಆಗಿರುವಂತ ಜಾತಿಗಳನ್ನ ಉಳಿಸ್ಕೊಳ್ಳೇಬೇಕು ಅಂತ ಪಟ್ಟು ಹಿಡಿದ್ರು ಇವತ್ತಿನವರೆಗೆ. ಆ ರೀತಿಯಲ್ಲಿ ಹಿಂದೂಗಳ ಪರವಾಗಿ ಪಟ್ಟು ಹಿಡಿದು ನಿಲ್ಲುವಂತ ಒಬ್ಬ ವ್ಯಕ್ತಿ ಬೇಕಾಗಿದ್ದಾರೆ. ಯತ್ನಾಳ್ ಅವರು ಮಾತಾಡೋದು ನೋಡಿದ್ರೆ ಬರುವ ದಿನಗಳಲ್ಲಿ ಇವರನ್ನೇ ನಾವು ಆಯ್ಕೆ ಮಾಡಬೇಕು ಅಂತ ರಾಜ್ಯಾದ್ಯಂತ ಹಿಂದುತ್ವದ ಸಿದ್ಧಾಂತ ಹೊಂದಿರೋರು ಮಾತಾಡ್ತಾ ಇದ್ದಾರೆ. ಯತ್ನಾಳ್ ಹೇಳ್ತಾರೆ, ಮುಂದಿನ ಬಾರಿ ಗಣೇಶ 2028ರಲ್ಲಿ ಅಧಿಕಾರಕ್ಕೆ ನಾವು ಬಂದ್ರೆ ಗಣೇಶ ಪ್ರೊಸೆಷನ್ ಹಿಂದೆ ಒಂದು JCB ಇರುತ್ತೆ. ಯಾರೆಲ್ಲ ಕಲ್ಲೊಡಿತಾರೋ ಅವರ ಮನೆ, ಅವರ ಕಟ್ಟಡಗಳನ್ನೆಲ್ಲ ಧ್ವಂಸ ಮಾಡಿನೇ ಮುಂದಕ್ಕೆ ಹೋಗ್ತೀವಿ ಅಂತ. ಅಂದ್ರೆ ಆ ರೀತಿಯ ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಳ್ಳುವಂತ ನಾಯಕ ಬೇಕಾಗಿದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ಅದು ಕಾಣಿಸ್ತಾ ಇಲ್ಲ. ಇಲ್ಲಿ R ಅಶೋಕ್ ಮಾತಾಡಿದ್ರೆ ಅದಕ್ಕೊಂದು ವರ್ಗ ಈ ಕಡೆಯಿಂದ ವಿರೋಧ ಮಾಡ್ತಾರೆ, ವಿಜಯೇಂದ್ರ ಮಾತಾಡಿದ್ರೆ ಅದಕ್ಕೆ ಯಾರು ಸಪೋರ್ಟೇ ಮಾಡೋದಿಲ್ಲ. ಹೀಗೆ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು, ತಟಸ್ಥರು ಒಂದ್ ಕಡೆ ಸುಮ್ಮನೆ ಇದ್ದಾರೆ. ಅವರು ಆ ಕಡೆ ವಿಜಯೇಂದ್ರ ಬಣಕ್ಕೂ ರೆಡಿ ಇಲ್ಲ, ಈ ಕಡೆ ಏನು ಯತ್ನಾಳ್ ಅವರು ಬಣದ ಪರವಾಗಿ ಹೋಗೋದೇ ಇಲ್ಲ. ಯಾಕಂದ್ರೆ ಯತ್ನಾಳ್ ಅವ್ರನ್ನ ಈಗ ಯತ್ನಾಳ್ ಬಣದಲ್ಲೇ ಇರುವಂತ ರಮೇಶ್ ಜಾರಕಿಹೊಳಿನೇ ಸೈಲೆಂಟ್ ಆಗಿದ್ದಾರೆ. ಅವ್ರನ್ನ ನನ್ನೆಲ್ಲಿ ಉಚ್ಚಾಟನೆ ಮಾಡ್ತಾರೋ ಅಂತ ಒಬ್ಬರನ್ನ ಉಚ್ಚಾಟನೆ ಮಾಡ್ಬಿಟ್ಟು ಸೈಲೆಂಟ್ ಆಗಿರಿಸಿದ್ದಾರೆ. ಹಾಗಾಗಿ ಈ ಬಿಜೆಪಿ ಈಗಿರೋ ಸ್ಥಿತಿಯಲ್ಲಿದ್ರೆ ನೀವು ಖಂಡಿತ ಗೆಲ್ಲಲ್ಲ ಅಂತ BL ಸಂತೋಷ್ ಹೇಳಿರೋದು. ಬಿಜೆಪಿಯಲ್ಲೇ ಒಗ್ಗಟ್ಟಿಲ್ಲ, ಒಗ್ಗೂಡಿ ಕೆಲಸ ಮಾಡ್ತಾ ಇಲ್ಲ. ಒಂದಷ್ಟು ಜನರನ್ನ ಉಚ್ಚಾಟನೆ ಮಾಡಲಾಗಿದೆ, ಅವ್ರ ಪರವಾಗಿನೇ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಬಿಜೆಪಿಯ ಈ ಶಿಬಿರದಲ್ಲಿ ಮುಂದಿನ ನಡೆ ಬಿಜೆಪಿಯದ್ದು ಹೇಗಿರಬೇಕು ಅನ್ನೋದಕ್ಕೆ ಒಂದಷ್ಟು ಬಿಜೆಪಿಯ ಶಾಸಕರು ಎಲ್ಲ ಸಂಸದರನ್ನ ಸೇರಿಸ್ಕೊಂಡು ಯಲಹಂಕದ ಬಳಿ ಒಂದು ಶಿಬಿರವನ್ನ 2-3 ದಿನಗಳ ಶಿಬಿರ ಮಾಡಲಾಯಿತು. ಅದರಲ್ಲಿ ಸಮಾರೋಪದಲ್ಲಿ BL ಸಂತೋಷ್ ಮಾತಾಡಿ, ನೀವು ಸುಮ್ಮನೆ ಇದ್ರೆ ಒಂದ್ ವೇಳೆ ಗೆದ್ದು ಬಿಡಬಹುದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಜನರಿಗೆ ಬಿಜೆಪಿಯವರು ಸುಮ್ಮನೆ ಇದ್ರೆ ಅಟ್ಲೀಸ್ಟ್ ಬಿಜೆಪಿ ಮತಗಳು, ಮೋದಿ ಮತಗಳು ಬಂದೇ ಬರ್ತವೆ. ಆದ್ರೆ ನೀವು ಮಾತಾಡೋಕ್ ಶುರು ಮಾಡಿದ್ರೆ ಜನರಿಗೆ ನಿಮ್ಮ ಅವತಾರಗಳು ಗೊತ್ತಾಗ್ಬಿಡುತ್ತೆ, ಬಣ್ಣಗಳು ಗೊತ್ತಾಗ್ಬಿಡುತ್ತೆ ಅಂತ ಬಿಜೆಪಿಯನ್ನ ಯಾವ ಮಟ್ಟಿಗೆ ಕುಟುಕಬೇಕೋ ಕುಟುಕಿದ್ದಾರೆ. ಆದ್ರೆ ಇದು
ಇಲ್ಲಿನ ಸ್ವಾರ್ಥದ ಚಟಕ್ಕೆ ಬಿದ್ದಿರುವಂತ ನಾಯಕರಿಗೆ ಗೊತ್ತಾಗುತ್ತಾ? ಕೇವಲ ಅಧಿಕಾರದ ಲಾಲಸೆಗೆ ಬಿದ್ದಿರುವಂತ ನಾಯಕರಿಗೆ ಅರ್ಥ ಆಗುತ್ತಾ? ಕಾಂಗ್ರೆಸ್ ಬಲಿಷ್ಠವಾಗಿದೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಒಬ್ಬ ನಾಯಕರು ಬಿಟ್ರೆ ಇನ್ನು 3 ಜನ 4 ಜನ ಬಂದು ನಿಂತ್ಕೋತಾರೆ ಅಂತ ನಾಯಕರಿರುವಂತ ಪಡೆಯನ್ನ ಬಿಜೆಪಿ ಎದುರಿಸೋದಿಕ್ಕೆ ಕೇವಲ ಮೋದಿ ಅನ್ನೋಂಥ ಮುಖವನ್ನ ಇಟ್ಕೊಂಡ್ರೆ ಆಗುತ್ತಾ? ರಾಜ್ಯದಲ್ಲಿ ಮೋದಿ ಮುಖಕ್ಕೆ ವೋಟ್ ಕೊಡೋರು ವಿಧಾನಸಭಾ ಚುನಾವಣೆಯಲ್ಲಿ ಕಡಿಮೆ ಇದ್ದಾರೆ. ಲೋಕಸಭೆಯಲ್ಲಂತೂ ಖಂಡಿತ ಕೊಡ್ತಾರೆ. ಮೋದಿ ಹೆಸರಿಗೆ ಮತ ಇದೆ. ಹಾಗಾಗಿ ಹೀಗೆ ಇದ್ರೆ ನೀವು ಖಂಡಿತ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಚಾಟಿಯನ್ನ ಬೀಸಿದ್ದಾರೆ. ಆದ್ರೆ ವಿಜಯೇಂದ್ರ ಅವರಿಗೆ ಮೆಚ್ಚುಗೆ ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ ತುಂಬಾ ಆಕ್ಟಿವ್ ಆಗಿ ಸಂಘಟನೆ ಮಾಡ್ತಾ ಇದ್ದಾರೆ, ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಬಿಜೆಪಿಗೊಂದು ಎಚ್ಚರಿಕೆಯ ಕರೆಗಂಟೆಯನ್ನ BL ಸಂತೋಷ್ ಕೊಟ್ಟಿದ್ದಾರೆ. ನೀವು ಹೀಗೆ ಇದ್ರೆ ಬಿಜೆಪಿ ಖಂಡಿತ ಗೆಲ್ಲಲ್ಲ, ಒಂದು ವೇಳೆ ಸುಮ್ಮನಿದ್ರೆ ಗೆದ್ರು ಗೆಲ್ಲಬಹುದು ಅನ್ನುವಂಥದ್ದು. ಇನ್ನು ಬಿಜೆಪಿ ಏನ್ ಮಾಡುತ್ತೆ ರಣತಂತ್ರಗಳನ್ನ ಅನ್ನೋದು ಕುತೂಹಲವಷ್ಟೇ.